ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ರಿಗೂ ಹೋಮ್ ಮೇಡ್ ಬಾಡಿ ಬಾತಿಂಗ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕೆಮಿಕಲ್ ಫ್ರೀ ಆಗಿರೋಂಥ ಬಾಡಿ ಬಾತಿಂಗ್ ಪೌಡರ್ನ ಮಾಡಲಿಕ್ಕೆ ನನಗೆ 1 ಕಪ್ಪಷ್ಟು ಹಸಿರು ಕಾಳು, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ, ಹಾಗೆ ಒಂದು 2-3 ಸ್ಪೂನಷ್ಟು ಮೆಂತ್ಯ, ಇದು ಆಲಂ, ಹಾಗೆ ಇದು ಅವರಿಕೆ ಹೂವು ಅಂತ ಸಿಗುತ್ತೆ, ಅದನ್ನು ಒಣಗಿಸಿ ಪೌಡರ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಡಲೆಬೇಳೆ. ನೆಕ್ಸ್ಟ್ ನಾವು ಹಸಿರುಕಾಳು, ಮೆಂತ್ಯ, ಕಡಲೆಬೇಳೆ ಹಾಗೆ ಅಕ್ಕಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಈಗೆಲ್ಲ ಪದಾರ್ಥಗಳು ನಮಗೆ ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡುತ್ತೆ. ಹಾಗೆ ಡೆಡ್ ಸ್ಕಿನ್ಸ್ ತೆಗೆಯೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಆಯಿಲಿನೆಸ್ ಕಡಿಮೆ ಮಾಡುತ್ತೆ, ಮತ್ತು ಸ್ಕಿನ್ನ ಈವನ್ ಟೋನ್ ಮಾಡುತ್ತೆ, ನಮಗೆ ರೇಡಿಯಂಟ್ ಕಾಂಪ್ಲೆಕ್ಷನ್ ಸಿಗುತ್ತೆ. ಬಾಡಿ ತುಂಬ ರೀತಿಯಲ್ಲಿ ನಮಗೆ ಹೆಲ್ಪ್ಫುಲ್ ಆಗಿದೆ. ಈ ರೀತಿ ನಾನು ಇದನ್ನೆಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ. ಪೌಡರ್ ಅಂದರೆ ತುಂಬ ಫೈನ್ ಪೌಡರ್ ಏನು ಬೇಡ, ಈ ಥರ ಆದ್ರೇ ಸಾಕು. ಇದೆಲ್ಲ ನಾವು ಬಾಡಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಇದನ್ನು ಯಾವ ಏಜ್ ಗ್ರೂಪ್ ಅವರು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ಕಿನ್ ತುಂಬ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಆನ್ಲೈನಿಂದನೂ ಪೌಡರ್ಸ್ನ ತರಿಸ್ಕೊಂಡಿದ್ದೀನಿ. ಟರ್ಮರಿಕ್, ಮುಲ್ತಾನ್ ಮಿಟ್ಟಿ, ಆರೆಂಜ್ ಪೀಲ್ ಪೌಡರ್, ನೀಮ್, ಹಾಗೆ ಸ್ಯಾಂಡಲ್ವುಡ್, ರೋಸ್ ಪೆಟಲ್ ಪೌಡರ್. ಇದು ಎಲ್ಲ ಅಗೇನ್ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್, ಡೆಡ್ ಸ್ಕಿನ್ಸ್ ತೆಗೆಯೋಕ್ಕೆ, ಆಯಿಲ್ ರಿಮೂವ್ ಮಾಡೋಕ್ಕೆ, ಮತ್ತು ಅಲರ್ಜಿ, ರ್ಯಾಷಸ್ ಏನೂ ಆಗದಿರೋದಕ್ಕೆ. ಹಾಗೆ ಟರ್ಮರಿಕ್ಕಿಂದ ನಮಗೆ ಪಿಗ್ಮೆಂಟೇಷನ್ ಇದ್ರೂ ಎಲ್ಲ ಕಡಿಮೆ ಆಗುತ್ತೆ. ರೋಸ್ ಪೆಟಲ್ಸಿಂದ ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಮುಲ್ತಾನ್ ಮಿಟ್ಟಿಯಿಂದ ಆಯಿಲ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಆರೆಂಜ್ ಪೀಲಿಂದ ನಮಗೆ ಡಾರ್ಕ್ ಸ್ಪಾಟ್ ಎಲ್ಲ ರಿಡ್ಯೂಸ್ ಆಗುತ್ತೆ. ಈ ರೀತಿ ತುಂಬ ಪ್ರಾಪರ್ಟೀಸ್ ಇದೆ. ಸ್ಕಿನ್ನಿಗೆ ತುಂಬ ಒಳ್ಳೆಯದಿದೆಲ್ಲ. ಇವಾಗ ನಾನು ಆ ಪೌಡರ್ಸ್ ಎಲ್ಲ 1 ಸ್ಪೂನ್ ಹಾಕೊಳ್ತಿದ್ದೀನಿ. ನಾನಿದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ 1 ಸ್ಪೂನಲ್ಲೇ ಸಾಕು. ಈ ಟರ್ಮರಿಕ್ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲೋ ಸ್ಟೇನ್ ಉಳ್ಕೊಬಿಡುತ್ತೆ. ಅದರಿಂದ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆದಷ್ಟು ಸ್ಮಾಲ್ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ, ಯಾಕೆಂದರೆ ಫ್ರೆಶ್ ಆಗಿ ಮತ್ತೆ ಮಾಡ್ಕೋಬೋದು. ತುಂಬ ಹಳೆಯದೆಲ್ಲ ಯೂಸ್ ಮಾಡೋಂಗಿಲ್ಲ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಆಲ್ಮೋಸ್ಟ್ 1 ಮಂತ್ ಮೇಲೇ ಬರುತ್ತೆ. ಇದನ್ನ ಹೇಗೆ ಯೂಸ್ ಮಾಡೋದಂದರೆ, ಒಂದು ಬೌಲಲ್ಲಿ ಸ್ವಲ್ಪ ವಾಟರ್ ತಗೊಂಡು ಅದಕ್ಕೆ ನಾವು ಪ್ರಿಪೇರ್ ಮಾಡಿರೋಂಥ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ. ನೆಕ್ಸ್ಟ್ ಇದನ್ನು ನಾವು ಬಾಡಿಗೆ ಅಪ್ಲೈ ಮಾಡಿ ಸ್ಮೂತಾಗಿ ಸ್ವಲ್ಪ ಸ್ಕ್ರಬ್ ಮಾಡಿ ಅದನ್ನು ನೀರಲ್ಲಿ ವಾಶ್ ಮಾಡ್ಕೋಬೇಕು. ಇದನ್ನು ಯೂಸ್ ಮಾಡಿದ್ಮೇಲೆ ಸೋಪ್ ಯೂಸ್ ಮಾಡೋಂಥ ಅಗತ್ಯ ಇರಲ್ಲ. ನೀವು ವೀಕ್ಲಿ 1 or 2 ಇದನ್ನು ಯೂಸ್ ಮಾಡ್ಬೋದು. ಬೇಕಿದ್ರೆ ಡೈಲಿನೂ ಯೂಸ್ ಮಾಡ್ಬೋದು. ಇದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ಸು ಆಗಲ್ಲ. ನೀವೇ ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ ಸ್ಕಿನ್ ಅಂತ, ಡಿಫ್ರೆನ್ಸು ನೋಡ್ಬೋದು. ಹಾಗೆ ನಾನು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.